ಹಾಯ್ ಹಲೋ ನಮಸ್ಕಾರ. ನೋಡ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡೀನಿ. ಮುಂಜಾನೆ ರೀ ಎಲ್ಲ ಬಾಂಡೆ ಕಸ ಎಲ್ಲ ಕೆಲಸ ಆಗ್ಯದ್ರಿ. ಈಗ ಮುಂಜಾನೆ ಊಟಕ್ಕೆ ರೀ ಕಡುಬು ಮಾಡ್ಲಿಕತ್ತೀನಿ ರೀ. ಸಬ್ಬಸ್ಗೆ ಕಡುಬು ಮಾಡ್ಲಿಕತ್ತೀನಿ ರೀ. ಸಬ್ಬಸ್ಗೆ ಹಾಕಿರಿ. ಈಗ ನೋಡ್ರಿ ಹಿಟ್ಟು ನಾದ್ಕೊಂಡು ಇಟ್ಕೊಂಡೇನಿ ರೀ. ಈಗ ಅವು ಕುದಿಸ್ಕೊಳಕತ್ತೀನಿ ರೀ. ನಮ್ಮದು ಜೋಳದ ರೌದಿ ಅದ್ರಿ. ಜೋಳದ್ದು ಮೆಕ್ಕೆಜೋಳದ ರೌದಿ ಅದ್ರಿ. ಹೊಲ್ದಾಗಿರ್ತೀವಲ್ರಿ ಅದಕ್ಕೆ ತೊಗೊಂಡೇನಿ ರೀ ಜೋಳದ ರೌದಿ. ಒಂದು ಸ್ವಲ್ಪ ಮೆಕ್ಕೆಜೋಳದ ರೌದಿ ತೊಗೊಂಡು ಈ ಬೊಗಣಾಗ ಇಟ್ಟು ಮಾಡ್ಲಿಕತ್ತೀನಿ ನೋಡ್ರಿ. ಚೆಂದಾಗಿ ಈ ಥರ ಹೊಳ್ಕೊಂಡು ಇಡಾಕತ್ತೀನಿ ನೋಡ್ರಿ. ಸಾಣಿಗೆ ಇಟ್ಟು ಮಾಡ್ತಾರ್ರಿ. ಸಾಣಿಗೆ ಮ್ಯಾಗಿಟ್ಟು ನಾನು ರೌದಿ ಅದಲ್ರಿ, ನಮ್ಮ ಹೊಲ್ದಾಗ ರೌದಿ ಸಿಗ್ತದ್ರಿ. ಹಿಂಗಾಗಿ ರೌದಿಲೇನೆ ಕುಸ್ಕೊಂಡ್ರಾಯ್ತು, ಬೊಗಣಾಗ ಹಾಕೈತಿ ರೌದಿಲೇನೆ ಕುಚ್ಕೊಳಕತ್ತೀನಿ ನೋಡ್ರಿ. ಹೊಲ್ದಾಗಿದ್ದವ್ರಿಗೆ ರೌದಿ ಸಿಗ್ತಾವ್ರಿ. ಮೆಕ್ಕೆಜೋಳದ ರೌದಿ ಆಮೇಲೆ ಜೋಳದ ರೌದಿ ಸಿಗ್ತದ್ರಿ. ಅದನ್ನು ಹಾಕೊಂಡು ಮಾಡ್ಕೋಬೋದ್ರಿ. ಇಲ್ಲಾಂದ್ರೆ ಚಾಣಿ ಇರ್ತದಲ್ರಿ, ಅದರಲ್ಲೇನು ಮಾಡ್ಕೋಬೋದು ನೋಡ್ರಿ. ಈಗ ನೋಡ್ರಿ ಇದು ರೌದಿ ಈ ಥರ ಹಾಕೊಂಡೇನ್ರಿ. ಇದ್ರೊಳಗೆ ನೀರು ಹಾಕೋಬೇಕ್ರಿ. ಸ್ವಲ್ಪ ನಾನು ರೌದಿ ತೊಳ್ಕೊಂಡು ಇಟ್ಕೊಂಡಿದ್ದೆ ರೀ. ಈಗ ಸ್ವಲ್ಪ ನೀರು ಹಾಕಿ ಇದನ್ನು ಒಲೆ ಮ್ಯಾಗ ಇಡಬೇಕ್ರಿ. ಒಲೆ ಮ್ಯಾಗ ಇಟ್ಟೀನಿ. ಈ ಸದ್ದ ಇವಕ್ಕೆ ಕಡುಬು ಮಾಡ್ಕೊಳ್ಳೋದು ನೋಡ್ರಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕ್ರಿ. ಈ ಥರ ಕಡುಬು ಮಾಡ್ಬೇಕ್ರಿ. ಈ ಥರ ರೀ. ಜೋಳದಕ್ಕಿನ ಸಜ್ಜಿ ಕಡುಬು ಸಜ್ಜಿಲಿ ಥರ ಮಾಡ್ಕೊಂಡ್ರು ಭಾರಿ ಟೇಸ್ಟ್ ಆಗ್ತಾವ ನೋಡ್ರಿ. ಈ ಥರ ರೀ. ನಾನು ಇದ್ರೊಳಗೆ ಉಪ್ಪು ಒಂದು ಸ್ವಲ್ಪ ಜಿಗಿ ಇದ್ದಿದ್ದಿಲ್ಲ ಅಂದ್ರೆ ಜಿಗಿ ಹಾಕೋಬೋದ್ರಿ. ಹಿಟ್ಟು ಜಿಗಿ ಇತ್ತಪ್ಪ ಅಂತಂದ್ರೆ ಹಾಗೆ ಕೂಡ ಮಾಡ್ಕೋಬೋದು ನೋಡ್ರಿ. ನಾ ಸ್ವಲ್ಪ ಜಿಗಿ ಹಾಕ್ಕೊಂಡು ಇದ್ರೊಳಗೆ ಉಪ್ಪು ಹಾಕ್ಕೊಂಡು ಹಿಟ್ಟು ನಾದ್ಕೊಂಡೀನಿ ರೀ. ಇವು ಕುದ್ದ ಬಳಕ ಭಾಳ ದೊಡ್ಡ ಆತಾವ್ರಿ. ಅದಕ್ಕಲೇನಿ ಸಣ್ಣ ಮಾಡ್ಕೊಳಕತ್ತೀನಿ ನೋಡ್ರಿ. ನಾ ಈ ಥರ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಇಷ್ಟು ಮಾಡ್ಕೊಂಡಿನಿ ನಾನು. ಈಗ ಇವು ಒಲೆ ಮ್ಯಾಗ ಕುದಿಲಿಕ್ಕೆ ಇಟ್ಟಿನಲ್ರಿ, ಬೊಗಣಿ ಒಳಗೆ ಹಾಕೋದು ನೋಡ್ರಿ. ಇವಕ್ಕೆ ಸ್ವಲ್ಪ ಮಾಡಿಕೊಂಡು ಈ ಥರ ಹಾಕಬೇಕ್ರಿ. ಇವು ಒಂದಿಷ್ಟು ಕುದಿಯನೇ ಮತ್ತೊಂದಿಷ್ಟು ಹಾಕ್ಬೇಕ್ರಿ. ಇವ್ರ ಮ್ಯಾಗೆ ರೀ. ತಡಿ ಅಪ್ಪು ತಡಿ. ಅವು ಹತ್ಕೊಂಡಿದ್ದೆಲ್ಲ ಬಿಡಿಸ್ಬೇಕ್ರಿ. ಈ ಥರ ಹಾಕಿ ಮತ್ತೆ ಇನ್ನೊಂದು ದಿವ್ಸ ಬೇಕಂದ್ರೆ ಇದ್ರ ಮ್ಯಾಗೆ ಹಾಕೋಬೋದ್ರಿ. ಸದ್ಯ ಇದಕ್ಕೆ ಮುಚ್ಚಿಬಿಡೋದ್ರಿ. ನೋಡ್ರಿ ಕುದಿಸ್ಕೊಂಬಂದೀನಿ ರೀ. ಇಷ್ಟು ಆಗ್ಯಾವ್ರಿ ನೋಡ್ರಿ. ಅಷ್ಟು ಚಂದ ಕುದ್ದಾವ ಅಂತೇಳಿ ಭಾಳ ಚಂದ ಕುದ್ದಾವ್ರಿ. ಈ ಸದ್ದ ಇವಕ್ಕೆ ಪಾಣೆ ಹೊಡ್ಲಿಕತ್ತೀನಿ ನೋಡ್ರಿ. ಈಗ ಬೊಗಣಿ ಇಟ್ಟೀನಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ರೀ. ಎಣ್ಣೆ ಹಾಕೊಳ್ಳೋದ್ರಿ. ಜೀರಿಗೆ ಸಾಸ್ಮಿ ರೀ. ಈಗ ಒಂದೆರಡು ಉಳ್ಳಾಗಡ್ಡಿ ಹೊಳ್ಕೊಂಡಿನಿ ರೀ. ದೊಡ್ಡವು ಅವು ಹಾಕೊಳ್ಳೋದು ನೋಡ್ರಿ.
ಭಾರಿ ಟೇಸ್ಟ್ ಆತವ್ರಿ. ಊಟಕ್ಕತ್ರು ಭಾರಿ ಸೂಪರ್ ರೀ. ಇವು ಒಂದು ಪ್ಲೇಟ್ ತಿಂದ್ರತ್ತೂ ಚಂತನ ಊಟನೇ ಬೇಕಾಗಿಲ್ಲ ನೋಡ್ರಿ, ಅಷ್ಟು ಹೊಟ್ಟೆ ತುಂಬಿಡ್ತಾವ್ರಿ. ಸಬ್ಬಸ್ಗಿ ಒಂದು ಸೂಡು ಸಬ್ಬಸ್ಗಿ ಇತ್ತಂದ್ರೆ ಈ ಥರ ಮಾಡಿಕೊಂಡು ತಿನ್ಬೋದು ನೋಡ್ರಿ. ಈಗ ಸ್ವಲ್ಪ ಅರಿಶಿನ ಪುಡಿ ರೀ. ಹಿಟ್ಟಿನ ಅದ್ರೊಳಗೆ ಉಪ್ಪು ಹಾಕ್ಕೊಂಡಿದ್ದೆ ರೀ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು. ಇದಕ್ಕೆ ಎಷ್ಟು ಹತ್ತದ ಅದಕ್ಕೆ ಅಷ್ಟು ಉಪ್ಪು ಹಾಕ್ಕೊಳ್ಳೋದು ನೋಡಿರಿ. ಕಡಿಬಿನೊಳಗೆ ಹಾಕೊಂಡಿರ್ತೀವಲ್ರಿ, ಅದಕ್ಕೆ ಅಷ್ಟು ಎಷ್ಟು ಹತ್ತದ ಅಷ್ಟು ಉಪ್ಪು ಹಾಕ್ಕೊಳ್ಳೋದು ರೀ. ಯಾಕಪ್ಪ ಸುಮ್ರು. ಇದು ಚಂದಾಗ ಹಸಿ ವಾಸನೆ ಹೋಗತನ ಕುದಿಸ್ಬೇಕು. ಸ್ವಲ್ಪ ಸಕ್ಕರೆ ರೀ. ಹಸಿಮೆಣಸಿಕಾಯಿ ಖಾರ ಇದ್ರೂ ಹಾಕೋಬೋದ್ರಿ. ಇಲ್ಲಿಕ್ಕಂದ್ರೆ ಖಾರಕ್ಕೆ ಎಷ್ಟು ಬೇಕಾಗ್ತದೆ ಅಷ್ಟು ಪುಡಿ ಖಾರ ಹಾಕೊಳ್ಳೋದು ನೋಡಿ. ಹಸಿಮೆಣಸಿಕಾಯಿ ಪೇಸ್ಟ್ ಇದ್ರೂ ಭಾರಿ ಚಲೋ ಆಗ್ತದ್ರಿ. ಹಸಿಮೆಣಸಿಕಾಯಿ ಖಾರ ಕುಟ್ಕೊಂಡಿಲ್ರಿ, ಅದಕ್ಕೆ ಈ ಸದ್ದ ಪುಡಿ ಖಾರ ಹಾಕೊಂಡು ಕಲಿಸ್ಕೊಳಕತ್ತೀನಿ ರೀ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋದು ನೋಡ್ರಿ. ಈಗ ನಿಂಬೆಕಾಯಿ ರಸ ರೀ. ನಿಂಬೆಕಾಯಿ ತೊಗೊಂಡಿನ್ರಿ ಒಂದು. ಅದನ್ನು ಹಾಕೊಳ್ಳೋದು ನೋಡ್ರಿ. ಇದು ಇಷ್ಟು ಚಂದಾಗ ಕುದಿಬೇಕ್ರಿ. ಈಗ ನಾನು ಒಂದು ಸೂಡ ಸಬ್ಬಸ್ಗಿ ತೊಗೊಂಡೇನ್ರಿ. ಅದನ್ನು ಹಾಕೊಳಕತ್ತೀನಿ ನೋಡ್ರಿ. ಸಬ್ಬಸ್ಗಿ ಎಷ್ಟು ಹಾಕ್ತೀವಿ ಅಷ್ಟು ಚಂದ ಬರ್ತದೆ ನೋಡ್ರಿ ಕಡುಬು. ದೊಡ್ಡ ಸೂಡು ಇತ್ತಂದ್ರೂ ನಡೀತದ್ರಿ. ನನ್ನ ಕಡೆ ಒಂದು ಸೂಡು ಇತ್ತು, ಅದನ್ನು ಹಾಕೊಂಡಿನಿ ನೋಡ್ರಿ. ಇದು ಹಸಿ ವಾಸನೆ ಹೋಗತನ ಇದ್ರೊಳಗೆ ಬೇಯಿಸ್ಬೇಕ್ರಿ. ಸಬ್ಬಸ್ಗಿದು ಹಸಿ ವಾಸನೆ ಹೋಗತನ ಬೇಯಿಸ್ಬೇಕ್ರಿ. ನೋಡ್ರಿ ಹಸಿ ವಾಸನೆ ಹೋಗತನ ಬೇಯಿಸ್ಬೇಕ್ರಿ ಇದ್ರೊಳಗೆ. ಈಗ ನೋಡ್ರಿ ಚಂದಾಗ ಬೈದದ. ಈ ಸದ್ದ ಇವು ಕಡಬ ಇದ್ರೊಳಗೆ ಹಾಕೊಂಡ್ಬಿಡೋದ್ರಿ. ಇದ್ರೊಳಗೆ ಹಾಕೊಂಡು ಎಲ್ಲ ಕಲಿಸ್ಬಿಡ್ಬೇಕು ನೋಡ್ರಿ. ಕಡಬ ರೆಡಿ ನೋಡ್ರಿ. ಸಬ್ಬಸ್ಗಿ ಕಡುಬು ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ಅಂತೇಳಿ.
ಬೆಳಗಿನ ನಾಷ್ಟಾಕ ಏನು ಮಾಡ್ಕೋಬೇಕಪ್ಪ ಅಂದಕರ ಈ ಥರ ಮಾಡ್ಕೊಂಡು ಸಬ್ಬಸ್ಗೆ ಕಡುಬು ಮಾಡ್ಕೊಂಡು ತಿಂದ್ರತ್ರು ಭಾರಿ ಚಲೋ ನೋಡ್ರಿ. ಆರೋಗ್ಯಕ್ಕೂ ಚಲೋ ರೀ. ಜೋಳದ ಕಡುಬು, ಸಬ್ಬಸ್ಗೆ ಕಡುಬು. ಈಗ ಒಂದು 2 ನಿಮಿಷ ಮುಚ್ಚಿ ಇಟ್ಬಿಡ್ಬೇಕು ನೋಡ್ರಿ. ಇದಕ್ಕೆ ನೋಡ್ರಿ ಬಿಸಿ ಬಿಸಿ ಕಡುಬು ರೆಡಿ ಅದು ನೋಡ್ರಿ. ಎಷ್ಟು ಮಸ್ತ್ ಬಂದ ಅಂತೇಳಿ ನೋಡ್ರಿ. ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗ್ಯಾವ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ. ಬೆಳಗಿನ ಊಟಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ ಕಡುಬು. ಬರ್ರಿ ಎಲ್ಲರೂ ತಿನ್ನೋಣ.